ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ನವೆಂಬರ್ ತಿಂಗಳ 12ನೇ ತಾರೀಕು ಸೌಮ್ಯವಾಸರ ಅಂದ್ರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ಶರತ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 3:46 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ರಾತ್ರಿ 12:04 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 10:59 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ಬೆಳಿಗ್ಗೆ 8:02 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂತದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ತುಲ, ಚಂದ್ರ ಇರುವಂತಹ ರಾಶಿ ಕರ್ಕಾಟಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 1:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:40 ಮಧ್ಯಾಹ್ನ 12:07 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:13 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:43 ಮಧ್ಯಾಹ್ನ 12:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4:58 ಸಂಜೆ 6:35 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:15 ಸೂರ್ಯಾಸ್ತ ಸಂಜೆ 5:52. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತೆ ಕುಂಭ. ಹಾಗಾಗಿ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲತೆಗಳಿರುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಈ ದಿನ ತುಂಬಾ ಲಾಭ ಇದೆ, ತುಂಬಾ ಅನುಕೂಲ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬಾ ಪ್ರಗತಿಯಲ್ಲಿ ನಡೆಯುವಂಥದ್ದು. ಇದರಿಂದ ನಿಮಗೆ ಸಮಾಧಾನ ಇರುತ್ತೆ. ಹಾಗೆ ಈ ಬುಧ ವಾಕ್ಚಾತುರ್ಯಕ್ಕೆ ಕಾರಕ, ಅಂದ್ರೆ ಮಾತಿಗೆ ಕಾರಕ. ಹಾಗಾಗಿ ಈ ದಿನ ಮಾತಿನಿಂದಲೇ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಅದೇ ಮಾತಿನಿಂದಲೇ
ಯಾರು ಹೆಚ್ಚಾಗಿ ಮಾತಾಡ್ತಾರೆ ಅಂಥವ್ರಿಗೆ ಸಮಸ್ಯೆಗಳೇ ಉದ್ಭವ ಆಗುತ್ತೆ. ಹಾಗಾಗಿ ಈ ದಿನ ಮಾತಿನಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಅನುಭವಗಳು ಉಂಟಾಗುವಂತಹ ಸಂದರ್ಭ ಇದೆ. ಇನ್ನು ಈ ಬುಧ ಬುದ್ಧಿಗೆ, ಹಾಸ್ಯಕ್ಕೆ, ವಿದ್ಯೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಹೊಸ ಜ್ಞಾನ ಸಂಪಾದನೆಗೂ ಕೂಡ ಬುಧನ ಅನುಗ್ರಹ ಬೇಕು. ಅದಕ್ಕಾಗಿಯೇ ವಿದ್ಯಾರ್ಥಿಗಳಿಗೆ ಈ ದಿನ ಅನುಕೂಲತೆ ಇರುತ್ತೆ. ಅದರಲ್ಲೂ ಕಲಿಕೆಗೆ ಮತ್ತೆ ಬರವಣಿಗೆಗೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಒಂದು ಉನ್ನತ ವ್ಯಾಸಂಗವನ್ನಾಗಲಿ ಅಥವಾ ನಿಮ್ಮ ಜ್ಞಾನ ಸಂಪಾದನೆಯನ್ನಾಗಲಿ ಹೆಚ್ಚಿಸಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗೆ ಈ ಬುಧನಿಂದ ಸ್ನೇಹಕ್ಕೆ ಮತ್ತೆ ಗೆಳೆತನಕ್ಕೂ ಕೂಡ ವಿಶೇಷವಾದಂತಹ ಸ್ಥಾನಮಾನಗಳು ಸಿಕ್ಕತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ದಿನ ಬಹಳ ಅದ್ಭುತವಾದಂತಹ ಸಂದರ್ಭಗಳಿದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ, ವ್ಯಾಪಾರಿ ಚಟುವಟಿಕೆಗಳನ್ನ ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಗಳೇನೋ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 6 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 55 ನಿಮಿಷದಿಂದ ಸಂಜೆ 4 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 1 ನಿಮಿಷದಿಂದ ರಾತ್ರಿ 12 ಗಂಟೆ 3 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗ್ಬಿಡುತ್ತೆ. ಹಾಗಾಗಿ ಶನಿ ಹೋರಾದಲ್ಲಿ ಯಾವುದೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 2 ಗಂಟೆ 57 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 55 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಬುಧ ಹೋರ ಬಹಳ ಅನುಕೂಲಕರವಾಗಿದೆ. ಅದರಲ್ಲೂ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಇನ್ನು ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಇನ್ನು ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರ, ಇದೆಲ್ಲದಕ್ಕೂ ಕೂಡ ಈ ದಿನ ಇರುವಂತಹ ಬುಧ ಹೋರ ತುಂಬಾ ಪ್ರಶಸ್ತವಾಗಿದೆ. ಹಾಗಾಗಿ ವ್ಯಾಪಾರಿ ಚಟುವಟಿಕೆಗಳಾಗಲಿ, ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು, ಬಂಡವಾಳ ತೊಡಗಿಸುವಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಇದೆಲ್ಲದನ್ನು ಕೂಡ ಈ ದಿನ ಇರುವಂತಹ ಬುಧ ಹೋರಾದಲ್ಲಿ ಮಾಡಿ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಇದು ಈ ಬುಧ ಹೋರ ಈ ದಿನ ಬೆಳಿಗ್ಗೆ 6 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 12 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 59 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 55 ನಿಮಿಷದಿಂದ ರಾತ್ರಿ 8 ಗಂಟೆ 57 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶುಕ್ರ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿದ್ರೆ ಈ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಈ ದಾಖಲೆ ಪತ್ರಗಳನ್ನು ಪಡ್ಕೊಳ್ಳುವಂತಹ ವಿಚಾರ, ಇದನ್ನು ಕೂಡ ಆದಷ್ಟು ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಒಟ್ಟಾರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳು ಶುಕ್ರ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 14 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 1 ನಿಮಿಷದವರೆಗೆ. ಹಾಗೆ ರಾತ್ರಿ 6 ಗಂಟೆ 53 ನಿಮಿಷದಿಂದ ರಾತ್ರಿ 7 ಗಂಟೆ 55 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ವಿಚಾರ, ಖರೀದಿ ಮಾಡುವಂತಹ ವಿಚಾರ, ಅಥವಾ ಯಾವುದೇ ದಳ್ಳಾಳಿಗಳ ಮೂಲಕ ಈ ಒಂದು ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಅಂತಿಮಗೊಳಿಸುವಂತಹ ವಿಚಾರ, ಇದೆಲ್ಲವನ್ನು ಕೂಡ ಈ ದಿನ ಇರುವಂತಹ ಕುಜ ಹೋರಾದಲ್ಲಿ ಮಾಡಬಹುದು. ಹಾಗೆ ನಿಮ್ಮ ಯಾವುದೇ ಉತ್ಪನ್ನಗಳನ್ನ ಮಾರ್ಕೆಟಿಂಗ್ ಮಾಡುವಂತಹ ವಿಚಾರ ಇದ್ರೂ ಕುಜ ಹೋರಾದಲ್ಲಿ ಮಾಡಿ. ಸ್ಪರ್ಧೆಗಳಿದ್ರೂ ಕೂಡ ಅದು ನಿಮಗೆ ಜಯವನ್ನ ತರುತ್ತೆ. ಹಾಗಾಗಿ ಕುಜ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 4 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 52 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 3 ನಿಮಿಷದಿಂದ ರಾತ್ರಿ 1 ಗಂಟೆ 4 ನಿಮಿಷದವರೆಗೆ ಕುಜ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ,
ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗವನ್ನು ಶ್ರವಣ ಮಾಡಬೇಕು, ಪಂಚಾಂಗ ಪಠಣ ಮಾಡಬೇಕು. ಈ ಒಂದು ವಿಚಾರವನ್ನ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡ್ತಾ ಇದೆ. ಪಂಚಾಂಗದ ವಿವರಗಳು ಇಲ್ಲಿರುತ್ತೆ. ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಇಲ್ಲಿ ಸಿಕ್ಕೋದ್ರಿಂದ ನೀವು ಈ ಪಂಚಾಂಗದ ವಿವರಗಳನ್ನು ಅನುಸರಣೆ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನೀವು ನಿರೀಕ್ಷೆ ಮಾಡಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಇರುವಂತಹ ದಿನ. ಈ ದಿನ ಅಷ್ಟಮಿ ಇರೋದ್ರಿಂದ ಬಹಳ ವಿಶೇಷವಾದಂತಹ ಸಂದರ್ಭ ಇದು. ಈ ದಿನ ಕಾಲಾಷ್ಟಮಿಯನ್ನ ಆಚರಣೆ ಮಾಡುವಂಥದ್ದು ಇದೆ. ಕೆಲವರು ಬುಧ ಅಷ್ಟಮಿ ವ್ರತವನ್ನ ಈ ದಿನವೇ ಮಾಡುವಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಈ ದಿನ ಕಾಲಭೈರವ ಜಯಂತಿಯನ್ನ ಆಚರಣೆ ಮಾಡುವಂತಹ ದಿನ. ತಮಗೆಲ್ಲರಿಗೂ ಗೊತ್ತಿದೆ ಈ ಕಾಲಭೈರವನ ಮಹಿಮೆ ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಕೇಳಿಸ್ಕೊಂಡಿದ್ದೀರಿ. ಹಾಗೆ ಕಾಲಭೈರವನ ಆರಾಧನೆಯನ್ನು ಕೂಡ ಕೆಲವರು ಮಾಡುವಂಥವರು ಕೂಡ ಇದ್ದೀರಿ. ಹಾಗಾಗಿ ಅಷ್ಟಭೈರವರಲ್ಲಿ ಒಬ್ಬರು ಈ ಕಾಲಭೈರವ. ಈ ದಿನ ಕಾಲಭೈರವ ಜಯಂತಿಯನ್ನ ಆಚರಣೆ ಮಾಡುವಂತಹ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ನಮ್ಮ ಜಾತಕದಲ್ಲಿ ಗ್ರಹ ದೋಷಗಳಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದು ಬಗೆಹರಿಯುತ್ತೆ. ಅದರಲ್ಲೂ ವಿಶೇಷವಾಗಿ ಶನಿ ಮತ್ತು ರಾಹುಗ್ರಹಗಳ ದೋಷಗಳಿಗೆ ನಾಡಿ ಗ್ರಂಥಗಳಲ್ಲಿ ಕಾಲಭೈರವ ಆರಾಧನೆಯನ್ನ ಅತ್ಯಂತ ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ. ಈಶ್ವರನ ವಿಶೇಷ ಅವತಾರಗಳಲ್ಲಿ ಕಾಲಭೈರವ ಕೂಡ ಒಂದು ಅವತಾರ. ಇಲ್ಲಿ ರಾಹುಕಾಲದಲ್ಲಿ ಕಾಲಭೈರವನಿಗೆ ಭಸ್ಮ ಅಥವಾ ವಿಭೂತಿಯಿಂದ ಅಭಿಷೇಕವನ್ನ ಮಾಡಿದ್ರೆ ಅಥವಾ ಸಹಸ್ರ ನಾಮಾರ್ಚನೆಯನ್ನ ಮಾಡಿದ್ರೆ ಅತ್ಯಂತ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂತಹ ಒಂದು ವಿಚಾರ ಇದೆ. ಹಲವು ಧರ್ಮ ಗ್ರಂಥಗಳಲ್ಲೂ ಕೂಡ ಈ ಕಾಲಭೈರವನಿಗೆ ವಿಶೇಷ ಪೂಜೆಯನ್ನ ಈ ಅಷ್ಟಮಿಯ ದಿನ ರಾಹುಕಾಲದಲ್ಲಿ ಮಾಡಬೇಕು. ಅದರಲ್ಲೂ ಮಠ ಮಧ್ಯಾಹ್ನ 12 ಗಂಟೆಯಿಂದ ಆರಂಭ ಆಗುತ್ತೆ ರಾಹುಕಾಲ. ಈ ಸಮಯದಲ್ಲಿ ಈ ಕಾಲಭೈರವನ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದಿದೆ. ಇದರಿಂದ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಜೊತೆಗೆ ಈ ಪುರಾಣಗಳಲ್ಲಿ ಕಾಲಭೈರವನನ್ನ ಶನಿದೇವರ ಗುರು ಅಂತಾನೆ ತಿಳಿಸಿದ್ದಾರೆ. ಆದ್ರಿಂದಲೇ ಶನಿ ದೋಷಕ್ಕೆ ಕಾಲಭೈರವನ ಆರಾಧನೆ ಅತ್ಯಂತ ಪರಿಣಾಮಕಾರಿಯಾದಂತಹ ಪರಿಹಾರ ಅನ್ನುವಂಥ ನಂಬಿಕೆ ಕೂಡ ಇದೆ. ಇಲ್ಲಿ ಕಾಲಭೈರವ ಒಂದು ವಿಶೇಷವಾದಂತಹ ದೇವರು. ಏಕೆಂದ್ರೆ ಕಾಲಭೈರವನ ಕೈಯಲ್ಲಿ ಗದೆ ಇದೆ, ಡಮರುಗ ಇದೆ, ಪಾಶ ಇದೆ, ತ್ರಿಶೂಲ ಇದೆ, ಹಾಗೆ ಸರ್ಪ ಮತ್ತೆ ಶ್ವಾನ ಅಂದ್ರೆ ನಾಯಿ ವಾಹನವನ್ನಾಗಿ ಹೊಂದಿರುವಂಥವನು. ಹಾಗಾಗಿ ಗಾಡ್ ಆಫ್ ಗಾರ್ಡ್ ಅಂತಾನೆ ಇದನ್ನ ಕರೆಯುವಂಥದ್ದು. ಅಂದ್ರೆ ರಕ್ಷಣೆಯ ದೈವ ಅಂತಾನೆ ಈ ಕಾಲಭೈರವನನ್ನ ಕರೆಯುವಂಥದ್ದು ಇದೆ. ಇದು ಎಲ್ಲೆಡೆ ಜನಜನಿತವಾಗಿರುವಂತಹ ಒಂದು ಮಾಹಿತಿ. ಹಾಗೆ ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲಿ, ವಿಶೇಷವಾಗಿ ತಮಿಳುನಾಡಿನಲ್ಲಿ ಇದನ್ನ ಕಾಣಬಹುದು. ಕಾಲಭೈರವನ ದೇವಸ್ಥಾನವನ್ನ ತಮಿಳುನಾಡಿನಲ್ಲಿ ಹೆಚ್ಚಾಗಿ ಕಾಣುವಂಥದ್ದು. ಇನ್ನು ನಾಡಿ ಜ್ಯೋತಿಷ್ಯ, ಅದರಲ್ಲೂ ಅಗಸ್ತ್ಯ ನಾಡಿ ಗ್ರಂಥದಲ್ಲಿ ಮತ್ತೆ ತಮಿಳು ಮಹಾಸಿದ್ಧರ ಗ್ರಂಥಗಳಲ್ಲಿ ಕಾಲಭೈರವ ದೇವರ ಬಗ್ಗೆ, ಆ ಸಂಬಂಧ ಪರಿಹಾರ ಕ್ರಿಯೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇಲ್ಲಿ ಶೈವ ಗ್ರಂಥಗಳಲ್ಲಿ ಒಟ್ಟು 64 ಭೈರವರ ವರ್ಣನೆ ಇದೆ. ಆದರೆ ಪ್ರಸ್ತುತ ಅತಿ ಹೆಚ್ಚು ಪೂಜಿಸಲ್ಪಡುತ್ತಾ ಇರುವಂಥದ್ದು 8 ಭೈರವರು ಮಾತ್ರ. ಅವು ಅಸಿತಾಂಗ ಭೈರವ, ರೂರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಕಾಪಾಲ ಭೈರವ, ಭೀಷಣ ಭೈರವ ಮತ್ತೆ ಸಂಹಾರ ಭೈರವ. ಇಲ್ಲಿ ಪ್ರತಿಯೊಂದು ಗ್ರಹ ಮತ್ತೆ ಭೈರವ ಸಂಬಂಧ ಪರಿಹಾರ ವಿಧಾನಗಳು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಈ ಅದ್ಭುತವಾದಂತಹ ರಹಸ್ಯಗಳು, ಕ್ಷೇತ್ರ ಮಹಿಮೆಗಳು, ಇದು ಈ ಭೈರವ ತಂತ್ರದಲ್ಲಿ ಅಡಗಿರುವಂಥದ್ದು. ಹಾಗಾಗಿ ಈ ದಿನ ನೀವು ಕೂಡ ಕಾಲಭೈರವ ಅಷ್ಟಕವನ್ನ ಪಠಣ ಮಾಡಿಕೊಳ್ಳಿ. ನಿಮ್ಮ ಸನಿಹದಲ್ಲಿ ಎಲ್ಲಾದರೂ ಕಾಲಭೈರವನ ದೇವಸ್ಥಾನ ಇದ್ರೆ ಅಲ್ಲಿಗೆ ಹೋಗಿ ಸ್ವಾಮಿಯ ದರ್ಶನ ಮಾಡಿ ಬನ್ನಿ. ನಿಮಗೆ ಯಾವುದೇ ರೀತಿಯ ಗ್ರಹ ದೋಷಗಳಿಂದ ನಿಮಗೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ರೆ ಅವು ನಿವಾರಣೆಯಾಗುತ್ತೆ. ಹಾಗಾಗಿ ಬಹಳ ಅಪರೂಪಕ್ಕೆ ಈ ಅಷ್ಟಮಿಯ ದಿನ, ಅದರಲ್ಲೂ ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಏನಿದೆ ಅದು ಕಾಲಭೈರವನ ಆರಾಧನೆಗೆ ಮೀಸಲಾಗಿರುವಂತಹ ದಿನ. ಇದನ್ನ ನೀವು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಸುಖಕ್ಕೆ ಸ್ವಲ್ಪ ಭಂಗ ಬರುವಂತಹ ಸಾಧ್ಯತೆ ಇದೆ.
ಅದರಲ್ಲೂ ಈ ದಿನದಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ನೀವು ಕೇಳುವಂಥ ಒಂದು ತಾಳ್ಮೆ ಇರಲ್ಲ. ಜೊತೆಗೆ ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಪಡ್ತೀರಿ. ಆದರೆ ಆ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ಕಾಣಿಸಲ್ಲ. ಹಾಗಾಗಿ ಈ ದಿನದ ಕೆಲವು ವಿಚಾರಗಳೇನಿದೆ ಅದನ್ನು ನೀವು ಆದಷ್ಟು ಯಾರ ಜೊತೆಯೂ ಹಂಚಿಕೊಳ್ಳದೆ ನೀವು ಏಕಾಂಗಿಯಾಗಿ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಏಕೆಂದರೆ ನೀವು ನಿಮ್ಮ ವಿಚಾರಧಾರೆಗಳನ್ನಾಗಲಿ ನಿಮ್ಮ ಯೋಜನೆಗಳನ್ನಾಗಲಿ ಬೇರೆಯವರ ಜೊತೆ ಹಂಚಿಕೊಂಡಾಗ ಅವರು ನಿಮ್ಮನ್ನು ದಾರಿ ತಪ್ಪಿಸುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ನಿಮ್ಮ ಪ್ರಗತಿ ಕೆಲವರಿಗೆ ಇಷ್ಟ ಆಗಲ್ಲ. ಹಾಗಾಗಿನೇ ಈ ದಿನ ಹಿತಶತ್ರುಗಳ ಕೈ ಮೇಲಾಗುವಂಥ ಸಾಧ್ಯತೆ ತುಂಬ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಹಲವರು ಕಾಯ್ತಾ ಇದ್ದಾರೆ. ಹಾಗಾಗಿ ಅಂಥವರ ಜೊತೆಯಲ್ಲಿ ಈ ದಿನ ನೀವು ಸೇರದೇ ಇರುವಂಥದ್ದು ಉತ್ತಮ. ಅದರಲ್ಲೂ ಈ ನೆಗೆಟಿವ್ ಇಂಪ್ಯಾಕ್ಟನ್ನು ತರುವಂಥವರು ತುಂಬ ಜನ ಇರ್ತಾರೆ. ಹಾಗಾಗಿ ಕೆಲಸ ಕಾರ್ಯಗಳಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಏನೋ ಒಂದು ಕಮೆಂಟ್ ಮಾಡುವಂಥದ್ದು, ಆ ಕೆಲಸ ಸರಿ ಇಲ್ಲ, ಅದು ಯಾವ ಪ್ರಯೋಜನ ಇಲ್ಲ ಅನ್ನುವಂಥ ರೀತಿಯಲ್ಲಿ ತುಂಬ ಋಣಾತ್ಮಕವಾಗಿ ಮಾತಾಡ್ತಾ ಇರ್ತಾರೆ. ಅಂಥವರಿಂದ ಸ್ವಲ್ಪ ದೂರ ಇರಿ ಈ ದಿನ. ಹಾಗೆ ಈ ದಿನ ನಿಮ್ಮ ಸತ್ಯಕ್ಕೆ, ನಿಮ್ಮ ನಿಷ್ಠೆಗೆ, ಪ್ರಾಮಾಣಿಕತೆಗೆ ಜಯ ಯಾವಾಗಲೂ ಸಿಕ್ಕತ್ತೆ. ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ ಈ ಸಂದರ್ಭದಲ್ಲಿ. ಹಾಗೆ ಈ ದಿನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳ ಒಂದು ಗುರಿಯನ್ನು ತಲುಪುವಂತಹ ಸಂದರ್ಭದಲ್ಲಿ ನೀವು ಅಕ್ಕಪಕ್ಕದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಲ್ಲ. ಹಾಗಾಗಿನೇ ಸ್ವಲ್ಪ ಗಡಿಬಿಡಿ ಉಂಟಾಗುವಂಥ ಸಂದರ್ಭ ಇರುತ್ತೆ. ಜಾಗ್ರತೆ. ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ವಿಷ್ಣು ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಧೈರ್ಯದ ದಿನ, ತುಂಬ ಪರಾಕ್ರಮದ ದಿನ. ತಪ್ಪು ಆದರೂ ಕೂಡ ಅದನ್ನು ತಿದ್ದಿಕೊಂಡು ಮುನ್ನಡೆಯುವಂಥ ಒಂದು ಆತ್ಮವಿಶ್ವಾಸ ಇರುವಂಥ ದಿನ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ಒಂದು ಒಳ್ಳೆಯ ಪಾಠವನ್ನು ಕಲಿಸುವಂಥದ್ದು. ಏಕೆಂದರೆ ಇಲ್ಲಿಯವರೆಗೂ ಕೂಡ ನೀವು ಯಾವುದನ್ನು ಸತ್ಯ ಅಂತ ಹೇಳಿ ನಂಬಿದ್ರೋ ಅದರ ಹಿನ್ನೆಲೆಯಲ್ಲಿ ಯಾವ ರೀತಿಯ ನಾಟಕ ಇದೆ ಅನ್ನುವಂಥದ್ರ ಅರ್ಥ ಈ ದಿನ ನಿಮಗೆ ಆಗುತ್ತೆ. ಹಾಗೆ ಈ ದಿನ ಒಳ್ಳೆಯ ಮಾರ್ಗದರ್ಶನದಿಂದ ಒಳ್ಳೆಯ ದಾರಿಯನ್ನು ಕಂಡುಕೊಳ್ತೀರಿ. ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಶಾಂತಿ ಸಮಾಧಾನದಿಂದ ಹಿರಿಯರ ಮಾತುಗಳನ್ನು, ಮಾರ್ಗದರ್ಶನವನ್ನು ಕೇಳ್ತೀರಿ. ಇದು ನಿಮಗೆ ಇರುವಂಥ ಒಂದು ಪ್ಲಸ್ ಪಾಯಿಂಟ್ ಅದು. ಹಾಗೆ ಈ ದಿನದಲ್ಲಿ ಕೆಲಸದ ವೇಗ ವೃದ್ಧಿಯಾಗುತ್ತೆ. ಜೊತೆಗೆ ಈ ದಿನ ಯಾವುದೇ ಚರ್ಚೆಗೆ ಆಸ್ಪದ ಕೊಡದೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ ಕೆಲಸದಲ್ಲಿ. ಅದು ಕೂಡ ನಿಮಗೆ ಶ್ರದ್ಧೆಯನ್ನು ತೋರಿಸುತ್ತೆ. ಇನ್ನು ಈ ದಿನ ಯಾವುದೇ ಒಂದು ತಪ್ಪಾದರೂ ಕೂಡ ಕ್ಷಮೆ ಯಾಚಿಸಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ ನಿಮಗೆ ಆತ್ಮವಿಶ್ವಾಸ ಇರುತ್ತೆ. ಜೊತೆಗೆ ತಪ್ಪನ್ನು ತಿದ್ದಿಕೊಂಡು ನಡೆಯುವಂಥ ಒಂದು ಛಲ ಕೂಡ ಈ ದಿನ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ನಡೆ ನುಡಿಗಳಲ್ಲಿ ಸೌಮ್ಯತೆ ಇದೆ. ಆದ್ದರಿಂದಲೇ 4-6 ಜನರನ್ನು ನಿಮ್ಮತ್ತ ಆಕರ್ಷಣೆ ಮಾಡುವಂಥದ್ದು. ಹಾಗೆ ನಿಮ್ಮ ಮಾತುಗಳನ್ನು, ನಿಮ್ಮ ಒಂದು ವಿಚಾರಧಾರೆಗಳನ್ನು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗೆ ಈ ದಿನ ವಿಳಂಬ ಆಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ಬಹಳ ಶ್ರದ್ಧೆಯಿಂದ ಮುಂದುವರಿಸ್ತೀರಿ. ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಶಕ್ತಿ ಸಾಮರ್ಥ್ಯ ಏನು, ಹಾಗೆ ನಿಮ್ಮ ಮುಂದಿನ ಗುರಿ ಏನು, ಇದೆಲ್ಲದರ ಬಗ್ಗೆ ಈ ದಿನ ಸ್ಪಷ್ಟವಾದಂಥ ಒಂದು ಚಿತ್ರಣ ಸಿಕ್ಕತ್ತೆ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಮಹಾವಿಷ್ಣುವನ್ನು ದರ್ಶನ ಮಾಡಿ ಜೊತೆಯಲ್ಲಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ. ವಿಶೇಷವಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಮಾತಿಗಿಂತ ಕೆಲಸವನ್ನು ಹೆಚ್ಚು ಮಾಡಬೇಕಾಗತ್ತೆ. ಆದರೆ ಈ ದಿನ ಕೆಲಸದ ಸಂದರ್ಭದಲ್ಲಿ ಮಾತು ಕೂಡ ಹೆಚ್ಚಾಗಿ ಆಡುವಂಥ ಸಂದರ್ಭ ಬರುತ್ತೆ. ಏಕೆಂದರೆ ನಿಮ್ಮ ನೆರೆಹೊರೆಯವರೋ ಅಥವಾ ನಿಮ್ಮ ಸಹೋದ್ಯೋಗಿಗಳೋ ಈ ದಿನ ನಿಮ್ಮ ಮನಸ್ಸನ್ನು ಕೆಣಕ್ತಾರೆ. ಹಾಗೆ ಈ ದಿನ ಇಲ್ಲ ಸಲ್ಲದ ಆರೋಪಗಳು ಬರುವಂಥದ್ದು, ಅದನ್ನು ನೀವು ಅಲ್ಲಗಳೆಯುವಂಥ ಸಂದರ್ಭದಲ್ಲಿ ಈ ದಿನ ಮಾತನ್ನು
ಹೆಚ್ಚಾಗಿ ಆಡಬೇಕಾಗತ್ತೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲೇ ಈ ಕೋಪ ತಾಪಗಳು ಜೊತೆಗೆ ಸೇರಿಕೊಂಡ್ರೆ ಮಾತು ಈ ದಿನ ಗರಿಷ್ಠವಾದಂಥ ಒಂದು ಪ್ರಮಾಣದಲ್ಲಿರುತ್ತೆ, ಹೈ ಪಿಚ್ಚಲ್ಲಿರುತ್ತೆ ಮಾತು. ಹಾಗಾಗಿನೇ ಈ ದಿನ ಕೋಪಗೊಂಡವರಿಗೆ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಇರುವಂಥ ಗುರಿ ಕಾಣಿಸಲ್ಲ. ಆ ಒಂದು ಹಿನ್ನೆಲೆಯಲ್ಲೇ ಈ ದಿನ ನೀವು ಗುರಿಯನ್ನು ತಲುಪುವಂಥದ್ದು ಕೂಡ ಕಷ್ಟ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ, ಸಮಸ್ಯೆಯ ಪರಿಹಾರಕ್ಕೆ ವಿವೇಚನೆ ಬೇಕು, ಶಕ್ತಿ ಅಲ್ಲ, ಕೋಪ ಅಲ್ಲ ಅನ್ನುವಂಥ ವಿಚಾರ ನಿಮಗೆ ಗೊತ್ತಾಗುತ್ತೆ ತುಂಬ ತಡವಾಗಿ. ಆಗ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಎಲ್ಲೆಯನ್ನು ಮೀರಬೇಡಿ. ಅದರ ಚೌಕಟ್ಟಿನೊಳಗೆ ನಿಮ್ಮ ವ್ಯವಹಾರಗಳು ಈ ದಿನ ಇರಬೇಕಾಗುತ್ತೆ. ಹಾಗೆ ಸ್ನೇಹಿತರ ಮೇಲೆ ಅತಿಯಾಗಿ ಅವಲಂಬನೆ ಬೇಡ, ಅಂದರೆ ಡಿಪೆಂಡೆನ್ಸಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ಈ ದಿನದ ಮೊದಲ ಭಾಗದಲ್ಲಿ ನಿಮಗೆ ಸ್ವಲ್ಪ ತ್ರಾಸ ಆಗುವಂಥದ್ದು, ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗೆ ಆದಾಯ ಉತ್ತಮವಾಗಿದ್ದರೂ ಕೂಡ ಹಣಕಾಸು ಉಳಿಯಲ್ಲ, ಜೊತೆಗೆ ಉಳಿತಾಯ ಅನ್ನುವಂಥದ್ದು ಬಹಳ ದೂರದ ಮಾತಾಗಿ ಇರುತ್ತೆ. ಹಾಗೆ ಈ ದಿನ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥ ಹಿರಿಯರ ಮಾತೇನಿದೆ, ಅದರಂತೆ ನೀವು ಧೈರ್ಯದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇದು ನಿಮಗೆ ಅಲ್ಪ ಸ್ವಲ್ಪ ಒಂದು ಸ್ಥಾನಮಾನವನ್ನು ನೀಡುತ್ತೆ, ಗೌರವವನ್ನು ನೀಡುತ್ತೆ. ಆದರೆ ಈ ಒಂದು ಸಂತೋಷ ಬಹುಕಾಲ ನಿಮಗೆ ಉಳಿಯಲ್ಲ. ಏಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ನೀವು ಅತಿಯಾಗಿ ಬೇರೆಯವರನ್ನು ನಂಬಿ ಕೆಲಸಗಳನ್ನು ಮುಂದುವರಿಸೋದ್ರಿಂದ ಅದು ಹುಸಿಯಾಗಿಬಿಡುತ್ತೆ. ಹಾಗಾಗಿ ಶಾಶ್ವತವಾಗಿರುವಂತಹ ಕೆಲಸ ಕಾರ್ಯಕ್ಕೆ ಮಾತ್ರ ನೀವು ಕೈ ಹಾಕುವಂಥದ್ದನ್ನು ಮರಿಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರನಿಂದ ಸುಖ ಇದೆ, ಸೌಖ್ಯ ಇದೆ. ಹಾಗೆ ಬಹಳ ಜಾಣತನದಿಂದ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಒಂದು ಪ್ರಯತ್ನ ಇದೆ. ಈ ದಿನ ಎಷ್ಟು ಅನುಭವ ನೀವು ಪಡ್ಕೊಂಡ್ರೂ ಕೂಡ ಕೆಲಸ ಕಾರ್ಯಗಳಿಗೆ ಅದನ್ನು ನೀವು ಬಳಸುವಂಥದ್ದು, ಅದರಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಒಂದು ಕಲ್ಲಲ್ಲಿ 2 ಹಕ್ಕಿಗಳನ್ನು ಹೊಡೆದರು ಅಂತ ಹೇಳ್ತಾರೆ. ಆ ದಿನ ಬುದ್ಧಿವಂತಿಕೆಯಿಂದ ನಡ್ಕೊಳ್ಳುವಂಥ ದಿನ ಇದು. ಹಾಗಾಗಿನೇ ಈ ದಿನ ಒಂದಲ್ಲ, ಎರಡಲ್ಲ, 3-4 ಅನುಕೂಲತೆಗಳು ನಿಮ್ಮ ಒಂದೇ ನಡೆಯಿಂದ ಉಂಟಾಗುವಂಥ ಸಾಧ್ಯತೆ ತುಂಬ ಇದೆ. ಇದರಿಂದ ನಿಮಗೆ ನೆಮ್ಮದಿ. ಹಾಗೆ ಈ ದಿನ ಭಯ ನಿಮ್ಮ ಧೈರ್ಯವನ್ನು ಕೆಡಿಸಿರಬಹುದು. ಎಲ್ಲ ಒಂದು ಕಡೆ ಭಯದ ವಾತಾವರಣದಲ್ಲೇ ಕೆಲಸಗಳನ್ನು ಮುಂದುವರಿಸಿದ್ದೀರಿ. ಆದರೆ 10 ಜನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಕಮೆಂಟ್ ಮಾಡಿದಾಗ, ಅದು ಸರಿ ಇದೆ, ತೃಪ್ತಿ ಇದೆ ಅಂತ ಹೇಳಿದಾಗ ಈ ದಿನ ತುಂಬ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತೆ. ಹಾಗೆ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ಉಜ್ವಲವಾದಂತಹ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಇದೊಂದರಲ್ಲಿ ಮಾತ್ರ ಈ ದಿನ ಯಾಮಾರಬೇಡಿ. ಹಾಗೆ ಈ ದಿನ ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗದೆ ಒಂದು ಚೌಕಟ್ಟಿನೊಳಗೆ, ಒಂದು ಮಿತಿಯೊಳಗೆ ಇರುವಂಥದ್ದು ತುಂಬ ಉತ್ತಮ. ಜೊತೆಗೆ ಈ ದಿನ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು, ಇದನ್ನು ಮೊದಲು ಅರ್ಥಕೊಳ್ಬೇಕು, ನಂತರ ಅದರಂತೆ ವರ್ತಿಸಬೇಕಾಗತ್ತೆ. ಇನ್ನು ಸ್ತ್ರೀಯರಿಗೆ ಈ ದಿನ ವಿಶೇಷವಾದಂತಹ ದಿನ. ನಿಮ್ಮ ಪ್ರಯತ್ನಗಳಲ್ಲಿ ಅದ್ಭುತವಾದಂತಹ ಒಂದು ಸಾಧನೆ ಇದೆ, ಪ್ರಗತಿ ಇದೆ. ಆದರೆ ಈ ದಿನ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಆಮ್ಲಪಿತ್ತದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮನೆಯ ಯಜಮಾನರು ಈ ದಿನ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಒತ್ತಡಗಳಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ. ಹಾಗೆ ಗೃಹ ಕಲಹಗಳು ಬಹಳಷ್ಟು ಮಟ್ಟಿಗೆ ಇರುವಂಥದ್ದು, ಅಂದರೆ ಈ ಮನೆಯಲ್ಲಿ ಆಗುವಂಥ ಕಲಹ. ಇನ್ನು ವ್ಯಾಪಾರಕ್ಕೆ ಮಾಡುವಂಥ ಒಂದು ಪ್ರಯಾಣ ಏನಿದೆ ಅದರಲ್ಲಿ ಅಡಚಣೆಗಳು ಜಾಸ್ತಿ ಇರುತ್ತೆ. ಎಚ್ಚರಿಕೆಯಿಂದ ಮುಂದುವರೆದರೆ ಮಾತ್ರ ಅಲ್ಪ ಸ್ವಲ್ಪ ಸಮಾಧಾನವನ್ನು ಕಾಣುವಂಥ ಸಂದರ್ಭ ಬರುತ್ತೆ. ಹಾಗೆ ಈ ದಿನ ಅನಾವಶ್ಯಕವಾದಂಥ ಖರ್ಚು ಇದೆ, ಅದರಿಂದ ದೂರ ಇರಬೇಕು ಅಂತ ಹೇಳಿದ್ರೆ
ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನುವಂಥ ಒಂದು ವಿವೇಕ ನಿಮ್ಮ ಕೈಯಲ್ಲಿ ಇರಬೇಕಾಗತ್ತೆ. ಹಾಗೆ ನಿಮ್ಮ ಆದಾಯವನ್ನು, ನಿಮ್ಮ ಯೋಜನೆಯನ್ನು ಮೊದಲೇ ನಿಶ್ಚಯ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಕೆಲವೊಮ್ಮೆ ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ನಿಮಗೆ ಇರಲ್ಲ. ಹಾಗಾಗಿನೇ ನಿರಾಸೆ ಈ ದಿನ ಇರುವಂಥದ್ದು. ಹಾಗೆ ಈ ದಿನ ಎದುರಿಗೆ ಇದ್ದರೂ ಕೂಡ ಕನ್ನಡಿಯಲ್ಲಿ ಕಾಣುವಂಥ ಪ್ರತಿಬಿಂಬದಂತೆ ನಿಮ್ಮ ನಿತ್ಯ ಜೀವನಕ್ಕೆ ಅದು ಉಪಯೋಗಕ್ಕೆ ಬರಲ್ಲ. ಹಾಗಾಗಿನೇ ಎಷ್ಟೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪಕ್ಕದಲ್ಲಿರುತ್ತೆ ಹೊರತು ನಿಮಗೆ ಅನುಭವಕ್ಕೆ ಬರಲ್ಲ. ಹಾಗೆ ಈ ದಿನ ಕೆಲಸದ ಮೇಲೆ ನೀವು ತುಂಬ ಗಮನವನ್ನು ಹರಿಸಬೇಕಾಗತ್ತೆ. ಹೈಯೆಸ್ಟ್ ಕಾನ್ಸಂಟ್ರೇಷನ್ ಈ ದಿನ ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಕೆಲಸದಲ್ಲೂ ಕೂಡ ನಿಮ್ಮ ಆಸಕ್ತಿ ಕಡಿಮೆ ಆಗೋಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರತಿಷ್ಠೆಯ ಹೆಚ್ಚಳಕ್ಕಾಗಿ ಕೆಲವೊಂದು ಕೆಲಸಗಳನ್ನು ಮಾಡುವಂಥದ್ದಿದೆ. ಏನೋ ಒಂದು ಮಾತನ್ನು ಉಳಿಸ್ಕೊಳ್ಬೇಕು, ಒಂದು ಪ್ರತಿಷ್ಠೆಯನ್ನು, ನಿಮ್ಮ ಸ್ಥಾನಮಾನವನ್ನು ಉಳಿಸ್ಕೊಳ್ಳಿಕ್ಕೆ ಈ ದಿನ ಒಂದು ಜಂಭದ ರೀತಿಯಲ್ಲಿ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಆದರೆ ಇದು ತಾತ್ಕಾಲಿಕವಾಗಿ ಇರುವಂಥದ್ದು ಮಾತ್ರ. ಶಾಶ್ವತವಾಗಿ ನಿಮ್ಮ ಒಂದು ಹೆಸರನ್ನಾಗಲಿ ಕೀರ್ತಿಯನ್ನಾಗಲಿ ಈ ದಿನ ಸ್ಥಾಯಿಗೊಳಿಸಲ್ಲ. ಅಂದರೆ ಅದು ಶಾಶ್ವತವಾಗಿ ಉಳಿಯಲ್ಲ. ಹಾಗಾಗಿನೇ ಈ ತತ್ಕಾಲಕ್ಕೆ ಮೊರೆ ಹೋಗಿ ನಿಮ್ಮ ಒಂದು ಗೌರವವನ್ನು ನೀವೇ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂಥ ಹಿರಿಯರು ಯಾರೇ ಇರಲಿ ಅವರ ಯೋಗಕ್ಷೇಮವನ್ನು ವಿಚಾರ ಮಾಡಿ ಎಲೆ ಮರೆ ಕಾಯಿಯಂತೆ ಈ ದಿನ ಸಾಧನೆಗೆ ಮುಂದಾಗಿ ಒಳ್ಳೆಯದಾಗುತ್ತೆ. ಆಂಜನೇಯನ ದರ್ಶನವನ್ನು ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆ ಅಂದರೆ ಇದು ನಿಮಗೆ ನಿಮ್ಮ ಬಗ್ಗೆ ಒಂದು ಪ್ರಗತಿದಾಯಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ವಿಮರ್ಶೆಯ ಕಾಲ. ಅಂದರೆ ಆತ್ಮಾವಲೋಕನ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಇರುತ್ತೆ. ಎಲ್ಲಿ ಬಂಡವಾಳ ಹೂಡಬೇಕು, ಎಲ್ಲಿ ಹೂಡಿರುವಂಥ ಬಂಡವಾಳವನ್ನು ವಾಪಸ್ಸು ಪಡ್ಕೊಳ್ಬೇಕು, ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಿರುತ್ತೆ. ಹಾಗೆ ಈ ದಿನ ಒಂದು ಸಿಂಹಾವಲೋಕನವನ್ನು ಮಾಡಿಕೊಂಡಾಗ ನಿಮ್ಮ ಮುಂದಿನ ಬಾಳಿಗೆ ಅದು ಮಾರ್ಗಸೂಚಿಯಾಗಿ ಇರುತ್ತೆ. ನೀವು ನಡೆದು ಬಂದ ಹಾದಿ, ನಿಮಗೆ ಸಹಾಯ ಮಾಡಿದಂಥವರು, ನಿಮ್ಮ ಒಂದು ಪ್ರಗತಿಯ ನಾಗಾಲೋಟಕ್ಕೆ ಯಾರು ಅಡ್ಡಗಾಲು ಹಾಕಿದ್ದಾರೆ ಅಂಥವರು, ಈ ಎಲ್ಲ ವಿಚಾರಗಳು ಈ ದಿನ ನಿಮಗೆ ಬರುವಂಥದ್ದು, ಸ್ಮರಣೆಗೆ ಬರುವಂಥದ್ದು ಈ ದಿನ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಶಕ್ತಿಯ ಒಂದು ಗರಿಷ್ಠದ ಬಳಕೆ ಏನಿದೆ ಅಂದರೆ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಗರಿಷ್ಠವಾಗಿ ಬಳಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಕ್ಕತ್ತೆ. ಆದರೆ ಆ ಒಂದು ಶಕ್ತಿ ಸಾಮರ್ಥ್ಯ ನಿಮಗಿದೆ ಅನ್ನುವಂಥದ್ದು ಕೂಡ ಮರೆತು ಹೋಗಿರುತ್ತೆ. ಅಂದರೆ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಕಡಿಮೆ ಇರುತ್ತೆ, ಆತ್ಮವಿಶ್ವಾಸ ಕಡಿಮೆ ಇರುತ್ತೆ. ಇದರಿಂದ ಕೆಲಸಗಳನ್ನು ಧೈರ್ಯದಿಂದ ಮುಂದುವರಿಸುವಂಥ ಒಂದು ಸಂದರ್ಭವನ್ನು ಈ ದಿನ ನೀವು ತಪ್ಪಿಸ್ಕೊಳ್ತೀರಿ. ಹಾಗೆ ಈ ದಿನ ಯಾವುದೇ ಒಂದು ಸ್ಥಿರಾಸ್ತಿ ವಿಚಾರದಲ್ಲಿ ವ್ಯವಹಾರಗಳನ್ನು ಮಾಡುವಂಥದ್ದಿದ್ದರೆ ನಿಮಗೆ ಲಾಭ ಏನೋ ಇದೆ. ಆದರೆ ಈ ಮಧ್ಯವರ್ತಿಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಮನೆಯಲ್ಲಿ ಮತಭೇದವನ್ನು ತಪ್ಪಿಸಲಿಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ವಿಚಾರ ಇದು ನಿಮಗೆ ಅದ್ಭುತವಾದಂಥ ಪ್ರಗತಿಯನ್ನು ತರುತ್ತೆ. ಏಕೆಂದರೆ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಒಂದು ಮನಸ್ಥಿತಿ ಈ ದಿನ ಇರುತ್ತೆ. ಬಹಳಷ್ಟು ಮಟ್ಟಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಸಂಕಲ್ಪಿತ ಕೆಲಸ ಕಾರ್ಯಗಳು ಕೈಗೂಡುತ್ತೆ. ನಿಮಗೆ ಲಾಭ ಇದೆ. ಅದರಲ್ಲೂ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಬಂಧು ಮಿತ್ರರ ಸಹಕಾರ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಯಾರೋ ಒಬ್ಬರು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಹಾಗೆ ಈ ದಿನ ಕಾರ್ಯಸಿದ್ಧಿಗೆ ಅವಕಾಶ ಮಾಡಿಕೊಟ್ರೆ ಅತ್ಯದ್ಭುತವಾದಂಥ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಪ್ರಗತಿದಾಯಕವಾಗಿರುವಂತಹ ಕೆಲವು ಕೆಲಸಗಳೇನಿದೆ ಅದನ್ನು ನೀವು ಕೂಡ ಪುಷ್ಟೀಕರಿಸಬೇಕು. ಅದನ್ನು ಮಧ್ಯದಲ್ಲೇ ನಿಲ್ಲಿಸಬಾರ್ದು. ಯಾರೋ ಹಿರಿಯರು ಯಾವುದೋ ಉದ್ದೇಶ ಇಟ್ಟುಕೊಂಡು ಮಾಡಿರುವಂಥ ಕೆಲಸ ಕಾರ್ಯಗಳು, ಅದರ ಹಿನ್ನೆಲೆ ಏನು, ನಿಮ್ಮ ಜವಾಬ್ದಾರಿ ಏನು, ಇದನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಮುಂದುವರೆದ್ರೆ ಈ ದಿನ ಯಶಸ್ಸು ನಿಮಗೆ 100ಕ್ಕೆ 100ರಷ್ಟು ಸಿಕ್ಕತ್ತೆ. ಹಾಗೆ ಈ ದಿನದ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೈಗೂಡುತ್ತೆ.
ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ, ಭೂಮಿಯ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಒಳ್ಳೆಯ ಫಲ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಒಳ್ಳೆಯ ದಿನ, ಏಕೆಂದರೆ ನಿಮಗೆ ಲಾಭಾಂಶ ಬಹಳ ಚೆನ್ನಾಗಿರುತ್ತೆ. ಇನ್ನು ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ಒಂದು ಒಳ್ಳೆಯ ಉನ್ನತ ವ್ಯಾಸಂಗದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ವೇದಿಕೆ ಇದೆ. ಹಾಗೆ ಈ ದಿನದ ಹಾಸ್ಯ, ನಿಮ್ಮ ಮಾತು 4 ಜನರನ್ನು ಆಕರ್ಷಣೆ ಮಾಡುವಂಥದ್ದು. ಹಾಗಾಗಿನೇ ಈ ದಿನದಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಬಹಳ ಬೇಗ ಆಲ್ಟರ್ನೇಟ್ ವೇಸ್ ಅನ್ನುವಂಥದ್ದು ಸಿಕ್ಕತ್ತೆ, ಬದಲಿ ವ್ಯವಸ್ಥೆ ಅನ್ನುವಂಥದ್ದು ಸಿಗ್ತಾ ಇರುತ್ತೆ. ಇದು ನಿಮ್ಮ ವ್ಯವಹಾರ ಚಾತುರ್ಯವನ್ನು ತೋರಿಸುವಂಥದ್ದು. ಇನ್ನು ಈ ದಿನದಲ್ಲಿ ನಿಮಗೆ ಸ್ವಲ್ಪ ನೆಮ್ಮದಿಯೇನೋ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅದ್ಭುತವಾದಂಥ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಅನುಮಾನ ಪಡುವಂಥ ಸ್ವಭಾವ ಇದ್ದಂಥವ್ರಿಗೆ ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ನಿಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಿ, ಅತಿರೇಕಕ್ಕೆ ಹೋಗದೆ ಹಿತಮಿತವಾಗಿರುವಂಥ ಒಂದು ಸನ್ನಿವೇಶದಲ್ಲಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶಿವ ಪಾರ್ವತಿಯರನ್ನು ಧ್ಯಾನ ಮಾಡಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಜಾಣತನ ಅನ್ನುವಂಥದ್ದು ಬೇಕಾಗುತ್ತೆ. ಎಲ್ಲವೂ ಸುಗಮವಾಗಿ ನಡೆಯುತ್ತೆ ಅನ್ನುವಂಥ ಊಹೆ ಏನಿದೆ, ಕಲ್ಪನೆ ಏನಿದೆ, ಅದು ಹುಸಿಯಾಗುತ್ತೆ. ಹಾಗಾಗಿ ಪ್ರಯತ್ನ ಮಾಡಿದರೆ ಮಾತ್ರ ನಿಮಗೆ ಫಲ, ಇಲ್ಲ ಅಂತ ಹೇಳಿದ್ರೆ ಯಾವ ಕೆಲಸ ಎಲ್ಲಿದೆಯೋ ಅಲ್ಲೇ ನಿಂತು ಹೋಗುತ್ತೆ. ಇನ್ನು ಈ ದಿನ ನಿಮಗೆ ನೆಮ್ಮದಿ ಬೇಕು, ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಬೇಕು. ಯಾಕೆಂದರೆ ಕುಟುಂಬದಲ್ಲಿ ಯಾರೋ ಒಂದು ಮರ್ಜಿಗೆ ಒಳಗಾಗಿ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಭಾವನೆಗಳಿಗಾಗಲಿ, ನಿಮ್ಮ ಒಂದು ವಿಚಾರಧಾರೆಗಳಿಗಾಗಲಿ ಎಲ್ಲೂ ಕೂಡ ಮಾನ್ಯತೆ ಇಲ್ಲ. ಹಾಗಾಗಿ ಯಾರಿಗೂ ಕೂಡ ಈ ದಿನ ಅಡ್ವೈಸ್ ಮಾಡುವಂಥದ್ದಾಗಲಿ, ಸಲಹೆ ಸೂಚನೆಗಳನ್ನು ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಇನ್ನು ಈ ದಿನ ನಿಮಗೆ ಒಂದು ಭಯ ಹುಟ್ಟಿಸುವಂಥ, ನಿಮ್ಮ ಧೈರ್ಯವನ್ನು ಕೆಡಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಹಾಗಾಗಿ ನಿಮ್ಮ ಹಿತಶತ್ರುಗಳ ರೀತಿಯಲ್ಲಿ ಬರುವಂತಹ ಸ್ನೇಹಿತರು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಪೋರ್ಟನ್ನು ಕೊಡಲ್ಲ. ಹಾಗಾಗಿನೇ ಈ ದಿನ ತುಂಬ ಡಿಸ್ಕರೇಜಿಂಗ್ ಫ್ಯಾಕ್ಟ್ಸ್ ಏನಿದೆ ಅದು ತುಂಬ ಇರೋದ್ರಿಂದ ಕೆಲಸಗಳ ಪ್ರಗತಿ ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಎಷ್ಟೇ ವಿಚಾರದಲ್ಲೂ ಕೂಡ ನಿಮಗೆ ಧನಾತ್ಮಕವಾದಂಥ ಆಲೋಚನೆ ಇರಲಿ ಅಂತ ಅಂದ್ಕೊಂಡ್ರೂ ಕೂಡ ಮಧ್ಯೆ ಮಧ್ಯೆ ಒಂದು ನೆಗೆಟಿವ್ ಥಾಟ್ ಅನ್ನುವಂಥದ್ದು ಬಂದ್ಬಿಡುತ್ತೆ. ಹಾಗಾಗಿನೇ ಈ ದಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿ ಮಾಡಿ ಧೈರ್ಯವನ್ನೇ ಕಳ್ಕೊಳ್ತೀರಿ. ಆದರೆ ಈ ದಿನ ಸುಳ್ಳು ಆಶ್ವಾಸನೆಗಳನ್ನು ಬಹಳ ಬೇಗ ನಂಬುವಂಥದ್ದು ಇದೆ. ಕೆಲವರು ಸುಳ್ಳನ್ನು ಅತಿಯಾಗಿ ಹೇಳ್ತಾರೆ, ಅಂಥವರನ್ನೇ ನಂಬಿ ಮೋಸ ಹೋಗುವಂಥದ್ದು ಇದೆ. ಈ ಕಾಲದಲ್ಲಿ ಯಾವುದೂ ಕೂಡ ಒಂದು ಸುಲಭಕ್ಕೆ ಸಿಕ್ಕಲ್ಲ, ಅದು ತಮಗೂ ಗೊತ್ತಿದೆ. ಒಂದು ಉಪಕಾರ ಮಾಡಿದ್ರೆ ಮಾತ್ರ ಪ್ರತಿ ಉಪಕಾರ ನಿಮಗೆ ಸಿಕ್ಕತ್ತೆ. ಆದರೆ ನೀವು ಉಪಕಾರ ಮಾಡಲಿಕ್ಕೆ ತಯಾರಾಗಿಲ್ಲ, ಇನ್ವೆಸ್ಟ್ ಮಾಡಲಿಕ್ಕೆ ತಯಾರಾಗಿಲ್ಲ, ರೈತ ಒಂದು ಹಿಡಿ ಈ ರಾಗಿಯನ್ನು ಬಿತ್ತಲಿಕ್ಕೆ ತಯಾರಾಗಿಲ್ಲ ಅಂತ ಹೇಳಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳಾದರೂ ಎಲ್ಲಿರುತ್ತೆ? ಹಾಗಾಗಿ ಒಂದು ವಿಶೇಷವಾದಂತಹ ಒಂದು ಅನುಭವ ನಮಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕದಾದಂಥದ್ದನ್ನು ನಾವು ಕೊಡಬೇಕು. ಮೊದಲು ಒಂದನ್ನು ಕೊಟ್ಟು ಮತ್ತೊಂದನ್ನು ಪಡ್ಕೊಳ್ಬೇಕು. ಇದು ವ್ಯಾಪಾರಿ ಧರ್ಮ, ಇದು ಮಾನವ ಧರ್ಮ. ಅದನ್ನು ನೀವು ಈ ದಿನ ಅನುಸರಣೆ ಮಾಡಲಿಕ್ಕೆ ಹೋಗ್ತೀರಿ. ಅಲ್ಪ ಸ್ವಲ್ಪ ಅಡೆತಡೆಗಳು ಇರುತ್ತೆ. ಇನ್ನು ಥಿಯರಿ ಪಾರ್ಟ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅಂದರೆ ಎಲ್ಲ ವಿಚಾರಗಳೂ ಕೂಡ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಆದರೆ ಈ ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಕಸಿವಿಸಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಮನೆಯ ಗುರುಗಳನ್ನು ಈ ದಿನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ನಿಮ್ಮ ತರ್ಕ ಏನಿದೆ, ನಿಮ್ಮ ವಾದ ವಿವಾದಗಳೇನಿದೆ ಅದನ್ನು ಆದಷ್ಟು ದೂರ ಇಡುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರಯಾಣದಲ್ಲಿ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ. ಉದ್ದೇಶಿತ ಕಾರ್ಯಕ್ಕೆ ಮಾಡುವಂತಹ ಪ್ರಯಾಣ ಈ ದಿನ ವ್ಯರ್ಥವಾಗುತ್ತೆ. ಹಾಗಾಗಿನೇ ನಿಮಗೆ ಅಗತ್ಯ ಇದ್ದು ಕೆಲಸಗಳನ್ನು ಮಾಡುವಂತಹ ಒಂದು ಬಿಡುವಿದ್ದಾಗ ಮಾತ್ರ ಈ ಹಳೆಯ ವಿಚಾರಗಳ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಬಾಹ್ಯ ಸಂಪರ್ಕವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಲವಾರು ಪ್ರಮುಖರ ಸಂಪರ್ಕ ನಿಮಗೆ ಆಗಲ್ಲ.
ಅದರಲ್ಲೂ ಮೇಲೆ ಬಿದ್ದು ಮಾತಾಡಿಸುವಂತಹ ಸ್ವಭಾವ ನಿಮ್ಮದಲ್ಲ. ಅದಕ್ಕಾಗಿಯೇ ಈ ದಿನ ಕೆಲವೊಂದು ವ್ಯಕ್ತಿಗಳ ಸಂಪರ್ಕ ಏನಿದೆ ಅದು ದೂರವಾಗುತ್ತೆ. ಹಾಗೆ ಅವರಿಂದ ಬರಬೇಕಾದಂತಹ ಸಹಾಯ ಸಹಕಾರಗಳು ಕೂಡ ಈ ದಿನ ಬೇರೊಂದು ಬಣ್ಣಕ್ಕೆ ತಿರುಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನೀವು ತಪ್ಪೇ ಮಾಡಿಲ್ಲದೆ ಇದ್ರೂ ಕೂಡ ಅಪವಾದ ನಿಮ್ಮ ಮೇಲೆ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಒಂದು ಪ್ರಯತ್ನ ಏನಿದೆ ಅದು ನಿಮಗೆ ಮಾತ್ರ ತೃಪ್ತಿಯನ್ನು ತಂದರೆ ಸಾಕು, ಇನ್ನು ಬೇರೆಯವರಿಗಲ್ಲ ಅನ್ನುವಂಥ ಸಿದ್ಧಾಂತ ನಿಮ್ಮದಾಗಿರುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಕಮಿಟ್ಮೆಂಟನ್ನು ತೋರಿಸಲಿಕ್ಕೆ ಒಳ್ಳೆಯ ಕಾಲ ಇದು, ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗೆ ಈ ದಿನ ಜವಾಬ್ದಾರಿಗಳು ಏನು ಅನ್ನುವಂಥದ್ದನ್ನು ತಿಳ್ಕೊಂಡು ಅದರಂತೆ ನಡೆಯುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಬಹಳ ಧೈರ್ಯದಿಂದ ಕೆಲಸಗಳನ್ನು ಮುಂದುವರಿಸಿ. ಹಾಗೆ ಎಲ್ಲರ ಸಹಕಾರಗಳನ್ನು ಪಡ್ಕೊಂಡು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೊಸ ಮಾತುಕತೆ ಆಗಲಿ, ಹೊಸದಾಗಿ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಅನ್ನುವಂಥದ್ದು ಇರುತ್ತೆ, ಆದರೂ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಕುಟುಂಬದಲ್ಲಿ ನೆಮ್ಮದಿ ಇದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ನೆರವು ಚೆನ್ನಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ನೇಹಿತರು ಬಂಧುಗಳು ನಿಮ್ಮ ಜೊತೆಯಲ್ಲಿರೋದ್ರಿಂದ ನಿಮಗೆ ಬೇಕಾದಂತಹ ಮಾರ್ಗದರ್ಶನ ನೀಡ್ತಾರೆ, ನಿಮಗೆ ಬೇಕಾದಂತಹ ಸಹಕಾರಗಳನ್ನು ನೀಡ್ತಾರೆ. ಇದು ನಿಮ್ಮ ಒಂದು ಬುನಾದಿಯನ್ನು ಭದ್ರಪಡಿಸಿಕೊಳ್ಳುವಂಥ ವಿಚಾರ ಇದು. ಹಾಗೆ ಈ ದಿನ ನಿಮ್ಮ ಒಂದು ಪ್ರಯತ್ನವನ್ನು, ನಿಮ್ಮ ಪ್ರಗತಿಯನ್ನು ಚಿವುಟಿ ಹಾಕುವಂಥ ಕೆಲವು ಪ್ರಯತ್ನ ಮಾಡುವಂಥ ಹಿತಶತ್ರುಗಳು ಕೂಡ ಇದ್ದಾರೆ. ಆದಷ್ಟು ಅವರ ಜೊತೆಯಲ್ಲಿ ನಿಮ್ಮ ಯಾವ ಯೋಜನೆಗಳನ್ನು ಕೂಡ ಹಂಚಿಕೊಳ್ಬೇಡಿ. ಹಾಗೆ ಈ ದಿನ ಆದಷ್ಟು ದೂರ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ದೊರಕುವಂಥ ಹೂಡಿಕೆಯ ಅವಕಾಶಗಳೇನಿದೆ ಅದನ್ನು ಅನ್ವೇಷಣೆ ಮಾಡಿ, ಅದು ಹೇಗಿದೆ ಅನ್ನುವಂಥದ್ದನ್ನು ತಿಳಿಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಬೇರೆ ಬೇರೆ ಯೋಜನೆಗಳ ಕಾರ್ಯಸಾಧ್ಯತೆಗಳೇನಿದೆ ಅದನ್ನು ಈ ದಿನ ಸ್ವಲ್ಪ ಸ್ಟಡಿ ಮಾಡಬೇಕಾಗತ್ತೆ, ಅಧ್ಯಯನ ಮಾಡಬೇಕು. ಆಗ ಮಾತ್ರ ಫಲಿತಾಂಶ ಬಹಳ ನಿಚ್ಚಳವಾಗಿ ನಿಮ್ಮ ಪರವಾಗಿಯೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರಾಗಲಿ, ನಿಮ್ಮ ಸಂಗಾತಿಯಾಗಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಮೆಚ್ಚುಗೆಯನ್ನು ಸೂಚಿಸುವಂಥವರು. ಹಾಗೆ ಈ ದಿನದಲ್ಲಿ ನಿಮಗೆ ಧನಾತ್ಮಕವಾದಂಥ ಮಾತುಕತೆ ಏನಿದೆ ಅದರಿಂದ ಆರ್ಥಿಕ ಯಶಸ್ಸು ಕೂಡಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ನಿರೀಕ್ಷೆಗಳನ್ನು ಹದ್ದುಬಸ್ತಿನಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಅದಕ್ಕೂ ಕೂಡ ಒಂದು ಕಂಟ್ರೋಲ್ ಅನ್ನುವಂಥದ್ದು ಬೇಕು. ಹಾಗೆ ಈ ದಿನ ನಿಮ್ಮ ಯೋಚನೆಯಂತೆ ಎಲ್ಲವೂ ಕೂಡ ನಡೆಯಲಾರದು ಅನ್ನುವಂಥ ಒಂದು ಸತ್ಯ ಈ ದಿನ ನಿಮಗೆ ಗೊತ್ತಾಗುತ್ತೆ. ಏಕೆಂದರೆ ನೀವು ಸಮಾಜದಲ್ಲಿದ್ದೀರಿ, 4 ಜನರ ಮಧ್ಯದಲ್ಲಿ ಜೀವನ ಮಾಡ್ತಾ ಇದ್ದೀರಿ. ಹಾಗಾಗಿ ಸಮಾಜದ ನಿಬಂಧನೆಗಳಿಗೂ ಕೂಡ ಈ ದಿನ ನೀವು ಒಪ್ಕೊಳ್ಬೇಕಾಗತ್ತೆ. ಹಾಗೆ ವಿಶೇಷವಾಗಿ ಈ ದಿನ ಧಾರ್ಮಿಕ ಸಮಾರಂಭಗಳ ಬಗ್ಗೆ ಮಾತುಕತೆ ನಡೆಯುವಂಥದ್ದು ಅಥವಾ ಸಮಾರಂಭವೇ ನಡೆಯುವಂಥದ್ದು, ಅದರಲ್ಲಿ ನೀವು ಭಾಗವಹಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಎಲ್ಲ ವಿಚಾರಗಳಲ್ಲಿ ಪ್ರಯತ್ನ ಮಾಡುವಂಥ ಒಂದು ವಿಶೇಷವಾದಂಥ ಅನುಭವವನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳಲಿಕ್ಕೆ ನೀವು ಅಷ್ಟೊಂದು ಪ್ರಯಾಸ ಪಡುವಂಥ ಅಗತ್ಯತೆ ಇಲ್ಲ. ಸ್ವಲ್ಪ ಪ್ರಯತ್ನದಲ್ಲೇ ದೊಡ್ಡ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಏಕಾಏಕಿ ದೊಡ್ಡ ಯೋಜನೆಗಳನ್ನು ಹಾಕಿಕೊಂಡರೂ ಕೂಡ ಅದರಲ್ಲಿ ಜಯಪ್ರಾಪ್ತಿಯಾಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಆ ಸಂದರ್ಭವನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಒಂದು ಜ್ಞಾನ, ತಿಳುವಳಿಕೆ ನಿಮ್ಮದಾಗಿರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿಬೇಕಾಗತ್ತೆ. ಕೆಲಸ ಕಾರ್ಯಗಳು ಸರಳವಾಗಿ ಮುಂದುವರಿತಾ ಇರುತ್ತೆ. ಆದರೆ ಮಧ್ಯದಲ್ಲಿ ನಿಮ್ಮ ಹಿತಶತ್ರುಗಳ ಒಂದು ಹಿತವಚನ ಏನಿದೆ ಇದರಿಂದ ನೀವು ಡಿವಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ.
ಹಾಗಾಗಿ ನಿಮಗೆ ಮಿತಿ ಇಲ್ಲದಂತಹ ಸೃಜನಶೀಲತೆ ಏನಿದೆ, ಟ್ಯಾಲೆಂಟ್ ಏನಿದೆ, ಅದು ಅಪವ್ಯಯವಾಗುತ್ತೆ. ಇನ್ನು ಈ ದಿನದ ಉತ್ಸಾಹಕ್ಕೆ ಮತ್ತೊಂದು ಅವಕಾಶ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ಈ ದಿನ ವಿಶೇಷವಾದಂತಹ ಸಮಯಕ್ಕೆ ವಿಶೇಷವಾದಂತಹ ಕಾರ್ಯವೊಂದನ್ನು ಮಾಡಲಿಕ್ಕೆ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಧೈರ್ಯದಿಂದ, ನಿಮ್ಮ ಸಮಯದಿಂದ ಕೆಲವರನ್ನು ಮೆಸ್ಮರೈಸ್ ಮಾಡುವಂಥದ್ದು ಕೂಡ ಇದೆ. ಈ ದಿನ ನಿಮ್ಮ ವಿಚಾರಧಾರೆಗಳಿಗೆ ಯಾರು ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾರೋ ಅವರನ್ನು ಪಕ್ಕಕ್ಕಿಟ್ಟು ನೀವು ಮುಂದೆ ಮುಂದೆ ಸಾಗುವಂಥ ಒಂದು ಧೈರ್ಯವನ್ನು ತಾಳ್ತೀರಿ. ಹಾಗೆ ಇತರರಿಗೂ ಕೂಡ ಈ ಧೈರ್ಯ ಮಾರ್ಗದರ್ಶಕವಾಗಿ ಇರುತ್ತೆ. ಇನ್ನು ಈ ದಿನ ಸಮಸ್ಯೆಗಳನ್ನು ಒಂದೊಂದಾಗಿ ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಅಂದರೆ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಆತ್ಮವಿಶ್ವಾಸವೇ ಮೂಲಧನ, ಅದೇ ನಿಮ್ಮ ಇನ್ವೆಸ್ಟ್ಮೆಂಟು. ಅದನ್ನು ಪ್ರತಿದಿನ ನೀವು ಹೆಚ್ಚು ಹೆಚ್ಚು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ನೀರಿನ ಮೂಲಗಳಿಂದಾಗಲಿ ನೀರಿನ ಉಪಕರಣಗಳಿಂದಲಾಗಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ಇದೆ. ಹಾಗೆ ನಿಮ್ಮ ವರ್ತನೆಯಲ್ಲಿ ಮಾತ್ರ ಸ್ವಲ್ಪ ಸ್ಪಷ್ಟತೆ ಇದ್ದರೆ ಸಾಕು, ಎಲ್ಲವನ್ನೂ ಕೂಡ ಬಹಳ ಯಶಸ್ವಿಯಾಗಿ ನಿಭಾಯಿಸ್ತೀರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲದ ದಿನ. ಹಾಗಾಗಿನೇ ಸ್ವಲ್ಪ ತಾಳ್ಮೆಯಿಂದಲೇ ನೀವು ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ವಿಚಾರ ಇದ್ದರೂ ಕೂಡ ಅದನ್ನು ಸಮಗ್ರವಾಗಿ ತಿಳ್ಕೊಳ್ಬೇಕು. ಅದರ ಸಾಧಕ ಬಾಧಕಗಳನ್ನು ನೋಡಬೇಕೇ ಹೊರತು ಅದಕ್ಕೆ ಬಣ್ಣ ಹಚ್ಚಿ ನಿಮ್ಮ ವಿರುದ್ಧ ಪಿತೂರಿ ಮಾಡುವಂಥ ಹಿತಶತ್ರುಗಳನ್ನು ಈ ದಿನ ಎಂಟರ್ಟೈನ್ ಮಾಡಬಾರ್ದು. ಇನ್ನು ಈ ದಿನ ಕೆಲವೊಂದು ವ್ಯಕ್ತಿಗಳಿಂದ ನೀವೇ ದೂರ ಇರಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ಕಾರಣ ಗೊತ್ತಿಲ್ಲ, ಆದರೂ ವ್ಯಕ್ತಿಗಳಿಂದ ದೂರ ಇರಬೇಕು. ಕೆಲಸ ಕಾರ್ಯಗಳಿಗೆ ಅವರಿಂದ ಏನೋ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಇದೆ. ಹಾಗೆ ಈ ದಿನದಲ್ಲಿ ದೂರದ ಪ್ರಯಾಣದಿಂದ ಅಲ್ಪ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಂದು ಹೊಗಳಿಕೆ ಬಗ್ಗೆ ಆಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥವರು ಎಲ್ಲ ರೀತಿಯ ಜನರೂ ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮಗೆ ಸ್ವಲ್ಪ ನೆಮ್ಮದಿ ಬೇಕು, ಸಮಾಧಾನ ಬೇಕು, ವಿಶ್ರಾಂತಿ ಬೇಕು. ಅದಕ್ಕಾಗಿಯೇ ನಿಮ್ಮ ಬಿಡುವಿನ ವೇಳೆಯನ್ನು ನಿಮಗಾಗಿ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಮೀ ಟೈಮ್ ಅನ್ನುವಂಥದ್ದನ್ನು ಈ ದಿನ ನೀವು ಪಡ್ಕೊಳ್ಬೇಕಾಗತ್ತೆ. ಇನ್ನು ಸ್ತ್ರೀಯರು ವಿಶೇಷವಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ, ಅದರಲ್ಲೂ ಆಮ್ಲ ಪಿತ್ತದ ಸಮಸ್ಯೆ ಬಂದ್ಬಿಟ್ರೆ ಈ ದಿನ ತಲೆನೋವು. ನಿಮಗೆ ಯಾವುದೇ ಕೆಲಸ ಮಾಡಬೇಕು ಅಂತ ಅಂದರೂ ಕೂಡ ನಿಮಗೆ ಕಣ್ಣಿಗೆ ಗೋಚರ ಆಗಲ್ಲ ಅನ್ನೋಂಥ ರೀತಿಯಲ್ಲಿ ಕೆಲಸಗಳು ಅರ್ಧಂಬರ್ಧಕ್ಕೆ ನಿಲ್ಲತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.